ನಮಸ್ತೆ. ನಾನು ಬ್ರೇಕ್ಫಾಸ್ಟಿಗಂತ ಮಸಾಲ ದೋಸೆ ಮಾಡಿದ್ದೆ. ಅಕ್ಕಿನ ನಾನು ರಾತ್ರಿನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಹುಳಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಎಲ್ಲಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಒಮ್ಮೆ ಇದಕ್ಕೆಲ್ಲ ಸಾಲ್ಟ್ ಎಲ್ಲ ಹಾಕೋದಿಲ್ಲ. ಎಷ್ಟು ಬೇಕೋ ಅಷ್ಟು ಬೇರೆನೆ ಒಂದು ಬೌಲ್ಗೆ ತಗೊಂಡು ಬಾಕಿ ಹಿಟ್ಟನ್ನ ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಟಿರ್ತೀನಿ. ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಕೂಡ ಹಾಕಿದ್ದೀನಿ. ಉಪ್ಪು ಮತ್ತು ಸಕ್ಕರೆ ಹಾಕಿದ ತಕ್ಷಣ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಬ್ಯಾಟರನ್ನು ನೀವು ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ, ತುಂಬ ತಿಳಿಯಾಗಿ ಮಾಡ್ಕೋಬೇಡಿ. ಸ್ವಲ್ಪ ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ಹಾಕಲಿಕ್ಕೆ. ಈಗ ತವಾ ಕೂಡ ಕಾದಿದೆ. ಸ್ವಲ್ಪ ನೀರು ಸಿಂಪಡಿಸ್ಕೊಳ್ಳಿ. ಸ್ವಲ್ಪ ತವಾ ತಣ್ಣಗಾಗಬೇಕು. ಆಮೇಲೆ ನೀವು ಹಿಟ್ಟನ್ನು ಹಾಕ್ಕೊಂಡು ದೋಸೆ ಹಾಕ್ಕೊಂಬಿಡಿ ತೆಳ್ಳಗೆ. ದೋಸೆ ಹಿಟ್ಟನ್ನು ಹಾಕುವಾಗ ನೀವು ಲೋ ಫ್ಲೇಮ್ ಇಟ್ಕೊಂಡು ಹಾಕ್ಕೊಂಬಿಡಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಂಬಿಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗೆದು ರೋಲ್ ಮಾಡಿದರೆ ಮಸಾಲ ದೋಸೆ ರೆಡಿನೇ ಆಗಿಬಿಡುತ್ತೆ. ಆಲೂಗಡ್ಡೆ ಸಬ್ಜಿ ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಚೆಕ್ ಮಾಡ್ಕೋಬೋದು. ನೋಡಿ, ಈಗ ಮಸಾಲ ದೋಸೆ ರೆಡಿಯಾಗಿದೆ.